ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಪ್ರತಿಯೊಬ್ಬರು ತಿಳಿದಂಗೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ಲ ಮತ್ತು ಇಂಟರ್ವ್ಯೂ ಸಹ ಇಲ್ಲದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೇಲೆ ಏನು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಸುಮಾರು 28,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸೀಸ್ ಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದರೆ, ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ತಾವು ಈಗಾಗಲೇ ಒಂದು ರೆಡಿಯನ್ನ ಮಾಡ್ಕೋಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇಲ್ಲಿ ನಾನು ಶೇರ್ ಅನ್ನ ಮಾಡ್ತೀನಿ. ತಾವು ಅಪ್ಲಿಕೇಶನ್ ಹಾಕುವಂತಹ ಒಂದು ಸಂದರ್ಭದಲ್ಲಿ ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ತಮ್ಮ ಬಳಿ ಇರಬೇಕು, ಹಾಗೆಯೇ ತಾವು ಸೆಲೆಕ್ಷನ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಟೈಮ್ನಲ್ಲಿ ತಮ್ಮ ಬಳಿ ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ಗಳು ಇದ್ರೆ ತಾವು 100% ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಏನು ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಈ ತಿಂಗಳು ಯಾರೆಲ್ಲ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂಡಿದ್ರೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ. ತಮಗೆ ಯಾವುದೇ ರೀತಿಯಂತಹ ಒಂದು ಡಾಕ್ಯುಮೆಂಟ್ಸ್ ಗಳ ರಿಲೇಟೆಡ್ ಆಗಿ ಒಂದು ಡೌಟ್ಸ್ ಇರುವುದಿಲ್ಲ. ಬಹಳ ಒಂದು ಮುಖ್ಯವಾಗಿ ಏನು ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಇದ್ದಾರೆ ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಸಹ ಅಂತಿದ್ದಾರೆ. ನಿಜವಾಗಿಯೂ ಈ ಒಂದು ಸರ್ಟಿಫಿಕೇಟ್ಸ್ ಬೇಕಿದ್ರೆ ಹೇಗೆ ರೆಡಿಯನ್ನ ಮಾಡ್ಕೋಬಹುದು ಎಂಬುದರ ಬಗ್ಗೆನೂ ಕೂಡ ಇಲ್ಲಿ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇದೀನಿ. ಸಾಧ್ಯವಾದಷ್ಟು ತಾವು ವಿಡಿಯೋ ತಾವು ಕೊನೆ ತನಕ ನೋಡಿ. ಹಾಗೆಯೇ ಇಂಡಿಯಾ ಪೋಸ್ಟ್ ಆಫೀಸ್ ಮತ್ತು ನಮ್ಮ ಒಂದು ಕರ್ನಾಟಕದ ಪ್ರತಿಯೊಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಗಾಯ್ಸ್, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಬಹಳ ಒಂದು ಈಸಿಯಾಗಿ ಸಿಂಪಲ್ ಆಗಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇಲ್ಲಿ ನಾನು ಶೇರ್ ಅನ್ನ ಮಾಡ್ಬಿಡ್ತೀನಿ. ಓಕೆನಾ? ಮೊದಲನೇದಾಗಿ ಪೋಸ್ಟ್ ಆಫೀಸ್ ನ್ಯೂ ವೇಕೆನ್ಸಿ 2026 ಈ ಒಂದು ವರ್ಷ ಮತ್ತು ಈ ಒಂದು ತಿಂಗಳ ಬಗ್ಗೆ ಮಾತಾಡಕ್ ಹೋದ್ರೆ ಆಲ್ರೆಡಿ ನಾನು ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿದ್ದೀನಿ. ಮತ್ತೆಯೂ ತಾವು ಇಲ್ಲಿ ಗಮನಿಸಬಹುದು, ಟೋಟಲ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 28,741 ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು 28,740 ಪೋಸ್ಟ್ ಏನಿದಾವೆ ಇದು ನಮ್ಮ ಒಂದು ಕರ್ನಾಟಕದ ಒಂದು ಸ್ಟೇಟ್ ಇಂದಾನು ಕೂಡ ಅಪ್ಲೈ ಅನ್ನ ಮಾಡಬಹುದು. ಪ್ರತಿ ಒಂದು ಸ್ಟೇಟ್ ಇಂದಾನು ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅಂದ್ರೆ ಒಂದು ಸ್ಟೇಟ್ ವೈಸ್ ಇಂತಿಷ್ಟು ಅಂತ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ವಿಡಿಯೋ ಮಾಡಿದ್ದೀನಿ. ತಾವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನ ಹಾಕಿರ್ತೀನಿ, ಮೊದಲು ತಾವು ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಈ ತಿಂಗಳು 20ನೇ ತಾರೀಕಿಂದ ಏನು ಒಂದು ಅಪ್ಲಿಕೇಶನ್ ತಾವು ಹಾಕುವುದಕ್ಕೆ ತಾವು ಎಲಿಜಿಬಲ್ ಆಗಿರ್ತೀರಾ. ಇನ್ನೇನು ಕೇವಲ 6 ದಿನ ಮಾತ್ರ ಬಾಕಿ ಇದೆ. 6 ದಿನದ ನಂತರ 20ನೇ ತಾರೀಕಿನಿಂದ ತಾವು ಅಪ್ಲಿಕೇಶನ್ ತಾವು ಇಲ್ಲಿ ಹಾಕಬಹುದು. ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಫೆಬ್ರವರಿ 4ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಎಕ್ಸಾಮ್ ಬಗ್ಗೆ ಮಾತಾಡಕ್ ಹೋದ್ರೆ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ GDS ನಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಇಂಟರ್ವ್ಯೂ ಸಹ ಇಲ್ಲದಿರಲ್ಲ. ಏನೋ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅಥವಾ ಒಂದು ನೇರ ನೇಮಕಾತಿಯ ಮೂಲಕ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಾರೆ. ತಾವು ಸೆಲೆಕ್ಷನ್ ಆದ ನಂತರ ತಾವೇನೋ ಒಂದು ಬೇರೆ ದೂರ ಹೋಗಿ ತಾವು ಜಾಬ್ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ತಮಗೆ ಒಂದು ಅದೃಷ್ಟ ಇದ್ರೆ ತಮ್ಮ ಒಂದು ಊರಲ್ಲೇ ಮಾಡಬಹುದು, ತಮ್ಮ ಒಂದು ಅಕ್ಕಪಕ್ಕದ ಒಂದು ಊರಲ್ಲಿ ಆಗಿರ್ಬೋದು, ಟೌನ್ ಅಲ್ಲಿ ಆಗಿರ್ಬೋದು, ತಮ್ಮ ಒಂದು ಅಕ್ಕಪಕ್ಕದಲ್ಲೇ ತಾವೇನು ಈ ಒಂದು ಜಾಬ್ ಅನ್ನ ತಾವು ಇಲ್ಲಿ ಮಾಡಬಹುದು. ಬಹಳ ಒಂದು ಮುಖ್ಯವಾಗಿ ಇದರ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಇಲ್ಲಿ ನಾವು ಗಮನವನ್ನು ಕೊಟ್ಟಾಗ ಇಲ್ಲಿ ಎರಡು ಒಂದು ಕ್ಯಾಟಗರಿಯಲ್ಲಿ ಡಿವೈಡ್ ಅನ್ನ ಮಾಡ್ಕೊಂಡಿದ್ದೀವಿ ಡಾಕ್ಯುಮೆಂಟ್ಸ್ ಗಳ ಬಗ್ಗೆ. ಮೊದಲನೇದಾಗಿ ಅಪ್ಲಿಕೇಶನ್ ಹಾಕುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಬಳಿ ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಇರಬೇಕು ಇದನ್ನ ತಾವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಮೊದಲನೇದಾಗಿ ತಮ್ಮ ಬಳಿ ಒಂದು 10th ಮಾರ್ಕ್ಸ್ ಕಾರ್ಡ್ ಇಲ್ಲಿ ಬೇಕಾಗಿರುತ್ತೆ. ಓಕೆನಾ? ತಾವು ಯಾವ ಒಂದು ಬೇಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ, ತಮ್ಮ ಒಂದು 10th ಪಾಸ್ ನ ಒಂದು ಎಜುಕೇಶನ್ ಮೇಲೆ ತಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ. ಸೊ ಆ ಒಂದು ಸಂದರ್ಭದಲ್ಲಿ 10th ಮಾರ್ಕ್ಸ್ ನಲ್ಲಿರುವಂತಹ ಕೆಲವೊಂದು ಡೀಟೇಲ್ಸ್ ತಾವು ಫಿಲ್ಅಪ್ ಅನ್ನ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಉದ್ದೇಶದಿಂದ ಈ ಒಂದು 10th ಮಾರ್ಕ್ಸ್ ಸರ್ಟಿಫಿಕೇಟ್ ತಮ್ಮ ಬಳಿ ಇರಬೇಕು ಮತ್ತು ಏನು ಒಂದು ಸಿಗ್ನೇಚರ್ ಅನ್ನ ತಾವು ಇಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಬೇಕಾಗಿರುತ್ತೆ. ಒಂದು ಪೇಪರ್ ಅಲ್ಲಿ ಬರೆದು ಅದನ್ನ PDF ಫಾರ್ಮೆಟ್ ಅಲ್ಲಿ ತಾವು ಅಪ್ಲೋಡ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ಏನು ನಿಮ್ಮ ಒಂದು ರೀಸೆಂಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಸಹ ತಾವು ಇಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಬೇಕಾಗಿರುತ್ತೆ. ಈ ಒಂದು 3 ಕೆಲಸಗಳು ತಾವು ಮಾಡಿದರೆ ಕಂಪ್ಲೀಟ್ ಆಗಿ ತಮ್ಮ ಒಂದು ಅಪ್ಲಿಕೇಶನ್ ತಾವೇನೋ ಒಂದು ಫಿಲ್ಅಪ್ ಅನ್ನ ಮಾಡ್ಕೋಬಹುದು. ಇದನ್ನ ಬಿಟ್ಟರೆ ಒಂದು ಮೊಬೈಲ್ ನಂಬರ್ ಬೇಕಾಗಿರುತ್ತೆ, ಅದೇ ರೀತಿಯಾಗಿ ತಮ್ಮ ಬಳಿ ಒಂದು ಇಮೇಲ್ ID ಸಹ ಇರಬೇಕಾಗಿರುತ್ತೆ. ಓಕೆನಾ? ಇಷ್ಟು ಒಂದು ಡಾಕ್ಯುಮೆಂಟ್ಸ್ ಮತ್ತು ಏನೋ ಒಂದು ಟೆಕ್ನಿಕಲ್ ಇನ್ಫಾರ್ಮೇಶನ್ ತಮ್ಮ ಬಳಿ ಇದ್ರೆ ಆರಾಮ್ಸೆ ತಾವು ಅಪ್ಲಿಕೇಶನ್ ತಾವು ಇಲ್ಲಿ ಹಾಕಬಹುದು. ಏನು 20ನೇ ತಾರೀಕಿನಿಂದ ಅಪ್ಲಿಕೇಶನ್ ಹಾಕುವುದಕ್ಕೆ ಅನೌನ್ಸ್ಮೆಂಟ್
ಅನ್ನು ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ನಾನು ಶೇರ್ ಅನ್ನ ಮಾಡ್ತೀನಿ. ನಂತರ ತಾವು ಅದೇ ರೀತಿಯಾಗಿ ತಾವು ಅಪ್ಲಿಕೇಶನ್ ತಾವು ಇಲ್ಲಿ ಹಾಕಬಹುದು. ಆಯ್ತು ಅನ್ಸುತ್ತೆ. ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಇಷ್ಟು ಒಂದು ಡಾಕ್ಯುಮೆಂಟ್ಸ್ ಗಳು ತಮ್ಮ ಬಳಿ ಇರಬೇಕು. ನಂತರ ಅಪ್ಲಿಕೇಶನ್ ಹಾಕಿದ ನಂತರ ತಾವು ಸೆಲೆಕ್ಷನ್ ಆದ ನಂತರ ಒಂದು ಮೆರಿಟ್ ಲಿಸ್ಟ್ ರಿಲೀಸ್ ಅನ್ನ ಮಾಡ್ತಾರೆ. ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮ ಒಂದು ಹೆಸರು ಇದ್ರೆ ಇಂತಿಷ್ಟು ದಿನ ಅಂತ ಒಂದು ಕಾಲಾವಕಾಶ ಕೊಟ್ಟಿರ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗೋದಕ್ಕೆ. ಓಕೆನಾ, ಸುಮಾರು ಹೇಳ್ಬೇಕಾದ್ರೆ ಮೆರಿಟ್ ಲಿಸ್ಟ್ ರಿಲೀಸ್ ಮಾಡಿದ ನಂತರ ಒಂದು 15ರಿಂದ 20 ದಿನ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಆ ಒಂದು ಗ್ಯಾಪ್ ನಲ್ಲೇ ತಾವು ಹೋಗಿ ಏನು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಸಕ್ಸಸ್ಫುಲ್ ಆಗಿ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡು ಬರಬೇಕು. ಸಕ್ಸಸ್ಫುಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ಒಂದು ಸುಮಾರು 8ರಿಂದ 9 ಡಾಕ್ಯುಮೆಂಟ್ಸ್ ಗಳು ತಮ್ಮ ಬಳಿ ಇರಲೇಬೇಕಾಗಿರುವಂತದ್ದು. ಓಕೆನಾ, ಗಮನಿಸಬಹುದು. ಮೊದಲನೇ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಬಹುದು, ಮೊದಲನೇದಾಗಿ DV1 ಮತ್ತು DV2 ಇಲ್ಲಿ ನಡೆಯುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ 1ಗೆ ತಾವು ಹೋಗ್ಬೇಕಾಗಿರುತ್ತೆ. ನಂತರ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ 2ಗೂ ಸಹ ತಾವು ಇಲ್ಲಿ ಹೋಗ್ಬೇಕಾಗಿರುತ್ತೆ. ಈ ಎರಡರಲ್ಲಿ ತಾವು ಏನು ಒಂದು ಎಲಿಜಿಬಲ್ ಆದ್ರೆ ತಾವು ಕಂಪ್ಲೀಟ್ ಆಗಿ ತಮ್ಮ ಒಂದು ಸೆಲೆಕ್ಷನ್ ಆಗಿದೆ ಅಂತ ಒಂದು ಅರ್ಥ ಆಗುತ್ತೆ. ಮೊದಲನೇದಾಗಿ ತಮ್ಮ ಬಳಿ ಒಂದು 10th ಪಾಸ್ ಮಾರ್ಕ್ಸ್ ಕಾರ್ಡ್ ಇರಬೇಕು ತಮ್ಮ ಬಳಿ. ಓಕೆನಾ, SLC ಒಂದು ಮಾರ್ಕ್ಸ್ ಕಾರ್ಡ್ ಇರಬೇಕು. ಹಾಗೆ ಒಂದು ಐಡೆಂಟಿಟಿ ಪ್ರೂಫ್ ಇರಬೇಕು. ಇಲ್ಲಿ ಒಂದು ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೋಬೇಡಿ. ಐಡೆಂಟಿಟಿ ಪ್ರೂಫ್ ಅಂದ್ರೆ ಒಂದು ಆಧಾರ್ ಕಾರ್ಡು ಬರುತ್ತೆ, ಪಾನ್ ಕಾರ್ಡು ಬರುತ್ತೆ, ವೋಟರ್ ಐಡಿನೂ ಬರುತ್ತೆ. ಈ ಮೂರರಲ್ಲಿ ಒಂದು ಪ್ರೂಫ್ ತಾವು ತಮ್ಮ ಬಳಿ ಇದ್ರೆ ಅದೇ ಒಂದು ಕನ್ಸಿಡರ್ ಅನ್ನ ಮಾಡ್ಕೊಳ್ತಾರೆ ಐಡೆಂಟಿಟಿ ಪ್ರೂಫ್ ಅಂತ. ಹಾಗೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತಾನು ಹೇಳಿದ್ದಾರೆ. ಓಕೆನಾ, ತಾವು ಯಾವ ಒಂದು ಕ್ಯಾಟಗರಿಗೆ ಸೇರಿದ್ರಿ ಆ ಒಂದು ಕ್ಯಾಟಗರಿಯ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಇಲ್ಲಿ ಒಂದು ರೆಡಿಯನ್ನ ಮಾಡ್ಕೊಳ್ಳಿ. ಗಮನವಿರಲಿ, ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಒಂದು ವ್ಯಾಲಿಡಿಟಿಯನ್ನ ತಾವು ಒಂದು ಸಲ ತಾವು ಗಮನಿಸ್ಕೊಳ್ಳಿ. ಎಕ್ಸ್ಪೈರ್ ಆಗಿದ್ರೆ ಆದಷ್ಟು ಬೇಗ ತಾವು ರಿನ್ಯೂವಲ್ ಅನ್ನ ಮಾಡಿಕೊಂಡು ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಹ ತಾವೇನೋ ಒಂದು ರೆಡಿಯನ್ನ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಒಂದು ಮೂರು ಡಾಕ್ಯುಮೆಂಟ್ಸ್ ಆದ್ರೆ 4ನೇ ಒಂದು ಡಾಕ್ಯುಮೆಂಟ್ಸ್ ನೋಡಬಹುದು PWD ಸರ್ಟಿಫಿಕೇಟ್. ಅಂದ್ರೆ ಒಂದು ಫಿಸಿಕಲ್ ವಿತ್ ಡಿಸಬಿಲಿಟಿ ಅಂದ್ರೆ ಒಂದು ತಾವೇನಾದ್ರೂ ಒಂದು ಅಂಗವಿಕಲಾಗಿದ್ರೆ ಓಕೆನಾ ಅಂತ ಒಂದು ಕ್ಯಾಂಡಿಡೇಟ್ ಗಳು ಮಾತ್ರ ಈ ಒಂದು PWD ಸರ್ಟಿಫಿಕೇಟ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಳ್ಳಿ. ತಾವು ಅಂಗವಿಕಲರಿಲ್ಲ, ತಾವು ಈ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಹಾಗೆ 5ನೇದಾಗಿ ತಾವು ಗಮನಿಸಬಹುದು EWS ಸರ್ಟಿಫಿಕೇಟ್. ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ ಯಾರೆಲ್ಲ ಸೇರಿರ್ತೀರಿ ಅಂತಹ ಒಂದು ಕ್ಯಾಂಡಿಡೇಟ್ ಗಳು ಮಾತ್ರ ಈ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. 6ನೇದಾಗಿ ಏನಾದರೂ ಒಂದು ಟ್ರಾನ್ಸ್ಜೆಂಡರ್ ನ ಒಂದು ಕ್ಯಾಟಗರಿ ಸೇರಿದ್ರೆ ಕೂಡ ಅಂತ ಒಂದು ಕ್ಯಾಂಡಿಡೇಟ್ ಗಳು ಸಹ ಟ್ರಾನ್ಸ್ಜೆಂಡರ್ ನ ಒಂದು ಸರ್ಟಿಫಿಕೇಟ್ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. 7ನೇದಾಗಿ ಇಲ್ಲಿ ಒಂದು ಡೇಟ್ ಆಫ್ ಬರ್ತ್ ನ ಒಂದು ಪ್ರೂಫ್ ಸಹ ತಾವು ಇಲ್ಲಿ ಒಂದು ಸಬ್ಮಿಟ್ ಅನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿಯೂ ಕೂಡ ಡೇಟ್ ಆಫ್ ಬರ್ತ್ ನ ಒಂದು ಪ್ರೂಫ್ ಅಂದ್ರೆ ತಾವೇನೋ ಒಂದು ಸರ್ಟಿಫಿಕೇಟ್ ಅನ್ನ ಮಾಡ್ಕೊಂಡು ಇಟ್ಕೋಬೇಡಿ. ಆಧಾರ್ ಕಾರ್ಡ್ ಕನ್ಸಿಡರ್ ಆಗುತ್ತೆ. ತಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ತಮ್ಮ ಒಂದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದ್ರೆ ಅದನ್ನೇ ಒಂದು ಕನ್ಸಿಡರ್ ಅನ್ನ ಮಾಡ್ಕೊಂತಾರೆ. ಪಾನ್ ಕಾರ್ಡ್, ವೋಟರ್ ಐಡಿ, ಡ್ರೈವಿಂಗ್ ಲೈಸೆನ್ಸ್ ಇದನ್ನ ಏನೋ ಒಂದು ಆಸ್ ಎ ಡೇಟ್ ಆಫ್ ಬರ್ತ್ ಪ್ರೂಫ್ ಆಗಿ ಇಲ್ಲಿ ಒಂದು ಕನ್ಸಿಡರ್ ಅನ್ನ ಮಾಡ್ಕೊಂತಾರೆ. ಇಷ್ಟು ಈ ಒಂದು 1ರಿಂದ 7 ಒಂದು ಡಾಕ್ಯುಮೆಂಟ್ಸ್ ಗಳು. ಆದ್ರೆ ಈಗ ಬಹಳ ಒಂದು ಮುಖ್ಯವಾಗಿ ಏನಾದ್ರೂ ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ನಾವು ಸಬ್ಮಿಟ್ ಅನ್ನ ಮಾಡ್ಬೇಕಾ ಅಂದ್ರೆ 100% ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಲೇಬೇಕಾಗಿರುತ್ತೆ. ಹೇಗೆ ನಾವು ರೆಡಿಯನ್ನ ಮಾಡ್ಕೊಳ್ಳೋದು ಅಂದ್ರೆ ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಒಂದು ಫಾರ್ಮೆಟ್ ಅನ್ನ ತಾವು ತಗೊಳ್ಳಿ. ಓಕೆನಾ, ತಮ್ಮ ಒಂದು ಅಕ್ಕಪಕ್ಕದ ಒಂದು ಸೈಬರ್ ನಲ್ಲಿ ತಗೊಳ್ಳಿ. ಬೇಕಾದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ ಇದರ ಒಂದು ಫಾರ್ಮೆಟ್. ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಒಂದು ಊರಲ್ಲಾಗಿರ್ಬೋದು ಅಥವಾ ಒಂದು ಟೌನ್ ಅಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಖಂಡಿತ ಇದ್ದೇ ಇರುತ್ತೆ. ಅಲ್ಲಿ ಹೋಗಿ ತಾವು ಏನೋ ಒಂದು ಡಾಕ್ಟರ್ ಬಳಿ ತಾವು ವಿಸಿಟ್ ಅನ್ನ ಮಾಡಿ ನೋಡಿ, ನಾವು ಈ ರೀತಿಯಾಗಿರುವಂತಹ ಒಂದು GDS ನ ಒಂದು ಪೋಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿದ್ದೀವಿ. ಆಸ್ ಎ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ, ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಮಾಡ್ಕೊಡಿ ಅಂತ ಹೇಳಿ ಖಂಡಿತವಾಗಿ ಅವರು ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನೋದು ಮಾಡಿಕೊಡ್ತಾರೆ. ಬಹಳ ಒಂದು ಮುಖ್ಯವಾಗಿ 9ನೇ ಒಂದು ಡಾಕ್ಯುಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ನ ಒಂದು ಡಾಕ್ಯುಮೆಂಟ್ ನಾವು ಸಬ್ಮಿಟ್ ಅನ್ನ ಮಾಡಬೇಕಾ ಅಂದ್ರೆ ತಾವು ಹಳೆಯ ಒಂದು ನೋಟಿಫಿಕೇಶನ್ ತಾವು ಚಕೋಟ್ ಅನ್ನ ಮಾಡ್ಕೊಳ್ಳಿ. ಮತ್ತು ಬಹಳಷ್ಟು ಬಾರಿ ನಾನು ಅಪ್ಡೇಟ್ ಸಹ ನಾನು ಕೊಟ್ಟಿದ್ದೀನಿ. ಇಲ್ಲಿ ಏನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಲ್ಲ, ಅದರ ಒಂದು ಬದಲಾಗಿ ತಮಗೆ ಒಂದು ಕಂಪ್ಯೂಟರ್ ನ ಒಂದು ನಾಲೆಡ್ಜ್ ಇದೆಯಾ ಅಂತಾನೆ ಹೇಳ್ತಾರೆ ಹೊರತು ಇಲ್ಲಿ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲಿ ಒಂದು ಕೇಳಲ್ಲ. ಹಾಗಂತ ತಾವೇನು ಏನೋ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂತ ತಾವು ಲೂಸ್ ಬಿಡಬೇಡಿ. 3 ತಿಂಗಳ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ಆದಷ್ಟು ಪ್ರತಿಯೊಬ್ಬರು ರೆಡಿಯನ್ನ ಮಾಡ್ಕೊಳ್ಳಿ. ಈ ಒಂದು GDS ನಲ್ಲಿ ಒಂದು ಯೂಸ್ಫುಲ್ ಆಗಿಲ್ಲ ಅಂದ್ರೂ ಕೂಡ ಬೇರೆ ಒಂದು ಕೆಲಸಗಳಿಗೆ ಯೂಸ್ಫುಲ್ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಸಹ ತಾವು ಇಲ್ಲಿ ಒಂದು ರೆಡಿಯನ್ನ ಮಾಡ್ಕೊಂಡ್ಬಿಡಿ. ಇಷ್ಟು ಸ್ನೇಹಿತರೆ ತಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸಂಬಂಧಪಟ್ಟಂತಹ ಒಂದು
ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಐ ಹೋಪ್ ಪ್ರತಿಯೊಬ್ಬರಿಗೂ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ಇದರಲ್ಲಿ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ದಯವಿಟ್ಟು ತಾವು ಏನೋ ಒಂದು ಕಮೆಂಟ್ ಮುಖಾಂತರ ತಾವು ತಿಳಿಸಬಹುದು. ಇದರ ಒಂದು ರಿಲೇಟೆಡ್ ಆಗಿ ಇನ್ನೇನಾದ್ರೂ ಒಂದು ಅಪ್ಡೇಟ್ಸ್ ಗಳು ಬಂದ್ರೆ ನಾನು ಟೈಮ್ ಟು ಟೈಮ್ ಒಂದು ಅಪ್ಡೇಟ್ಸ್ ಅನ್ನ ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಸೊ ಆ ಒಂದು ಉದ್ದೇಶದಿಂದ ಬಹಳ ಒಂದು ಆಕ್ಟಿವ್ ಆಗಿ ಈ ಒಂದು ಚಾನಲ್ ಅಲ್ಲಿ ತಾವು ಇರಿ. ಹಾಗೆ ಏನೋ ಒಂದು ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಒಂದು ಗ್ರೂಪ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಪ್ರತಿಯೊಬ್ಬರು ಜಾಯಿನ್ ಆಗಿ ಅಲ್ಲಿ ವಿಡಿಯೋ ಮಾಡಕ್ಕಾಗಿಲ್ಲ ಅಂದ್ರೆ ಅಲ್ಲಿ ನಾನು ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ನಾನು ಅಪ್ಡೇಟ್ಸ್ ಗಳನ್ನ ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಅಲ್ಲಿಂದನೂ ಕೂಡ ತಾವೇನೋ ಒಂದು ಟೈಮ್ ಟು ಟೈಮ್ ಒಂದು ಅಪ್ಡೇಟ್ಸ್ ಗಳು ತಾವು ಪಡಿತಾ ಇರಬೇಕಾಗಿರುತ್ತೆ. ಎಲ್ಲ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಬಾರಿ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ದೀರಿ, ಖಂಡಿತವಾಗಿ ಅಂತಹ ಒಂದು ಫ್ರೆಂಡ್ಸ್ಗೆ ತಾವು ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡಿ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ನಾನು ಖಂಡಿತವಾಗಿ ಸಿಗ್ತೀನಿ.